ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 27ನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ. ಅತ್ಯಂತ ಶಾಂತವಾದ ಮನಸ್ಸುಳ್ಳವನಾಗಿ, ರಜೋಗುಣವನ್ನೆಲ್ಲ ತೊಲಗಿಸಿಕೊಂಡವನಾಗಿ, ಪಾಪಗಳಿಂದ ವಿಮುಕ್ತನಾಗಿ ಹಾಗೂ ಬ್ರಹ್ಮವೇ ಆಗಿರುವ ಯೋಗಿಗೆ ಅತ್ಯಂತ ಪರಮಾನಂದವು ದೊರಕುವುದು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ವ್ಯಕ್ತಿಯು ಮನಸ್ಸನ್ನು ಪ್ರಾಪಂಚಿಕ ವಿಷಯಗಳಲ್ಲಿ ಅಲೆಯುತ್ತಿರುವುದನ್ನು ನಿಗ್ರಹಿಸಿ ಆತ್ಮನಲ್ಲಿಯೇ ನೆಲೆಸುವಂತೆ ಮಾಡಿದರೆ ನಿಧಾನವಾಗಿ ಮನಸ್ಸು ಶಾಂತವಾಗಿ ಕಡೆಗೆ ಆಲೋಚನಾ ಪ್ರವಾಹವೆಲ್ಲ ನಿಂತು ಮನಸ್ಸು ಕೊನೆಗೊಳ್ಳುತ್ತದೆ. ಯಾವಾಗ ಮನಸ್ಸು ಕೊನೆಗೊಳ್ಳುತ್ತದೋ ಆಗ ಆತ್ಮದರ್ಶನವಾಗುತ್ತದೆ. ಆಗ ಸ್ವಾಭಾವಿಕವಾಗಿಯೇ ಧ್ಯಾನಿ ಅಥವಾ ಯೋಗಿ ಪರಮಾನಂದವನ್ನು ಪಡೆಯುತ್ತಾನೆ ಎಂಬ ಮಾತನ್ನ ನಾವು ತಿಳಿದುಕೊಂಡ್ವಿ. ಇಂದಿನ ಶ್ಲೋಕದಲ್ಲಿ ಬುದ್ಧಿವಂತ ವ್ಯಕ್ತಿಯು ಈ ಒಂದು ಆತ್ಮ ಸಂಯಮವನ್ನ ಹೇಗೆ ರೂಢಿಸಿಕೊಳ್ಬಹುದು ರೂಢಿಸಿಕೊಂಡಂಥ ವ್ಯಕ್ತಿಗೆ ಏನು ಸಿಗುತ್ತೆ ಅನ್ನುವಂಥ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ವೇದಾಂತದಲ್ಲಿ ಮನಸ್ಸಿನ ಕಲ್ಮಶಗಳನ್ನ ಮಲ ಅನ್ನುತ್ತಾರೆ. ಅಜ್ಞಾನ ಮತ್ತು ಅದರ ಪರಿಣಾಮವಾಗಿ ಉಂಟಾಗುವಂಥ ಮಾನಸಿಕ ಗಲಿಬಿಲಿಗಳು, ಇವುಗಳನ್ನೇ ಮಲ ಎನ್ನುವುದು. ಬುದ್ಧಿಯ ತಾಮಸ ಗುಣದಿಂದಾಗಿ ಉಂಟಾದ ಒಂದು ಕ್ಷೇತ್ರ ಮಾನಸಿಕವಾಗಿ ತೊಂದರೆಗೀಡು ಮಾಡುವಂಥ ಒಂದು ವಿಕ್ಷೇಪವನ್ನೇ ಉಂಟು ಮಾಡುತ್ತೆ. ರಜೋಗುಣದ ಪ್ರಭಾವಕ್ಕೆ ಒಳಗಾದ ಮನಸ್ಸಿನಲ್ಲಿ ಈ ಗೊಂದಲ ಗಲಿಬಿಲಿಯು ಅಧಿಕ ಪ್ರಮಾಣದಲ್ಲಿ ಇರುತ್ತದೆ. ಇದರಿಂದಾಗಿಯೇ ಮನುಷ್ಯನು ಹೆಚ್ಚಿನ ಅಶಾಂತಿಗೆ ಒಳಗಾಗುವಂಥದ್ದು. ಆದರೆ ಧ್ಯಾನದ ಸ್ಥಿತಿಯಲ್ಲಿ ಮನಸ್ಸು ರಜೋಗುಣವನ್ನೇ ಕಳೆದುಕೊಳ್ಳುತ್ತದೆ, ಅಜ್ಞಾನವನ್ನೂ ಕೂಡ ಕಳೆದುಕೊಳ್ಳುತ್ತದೆ. ಹಾಗಾಗಿ ಯಾರ ಮನಸ್ಸು ಹೀಗೆ ಶುದ್ಧವಾಗುತ್ತದೋ ಅವನಿಗೆ ಆತ್ಮನ ದರ್ಶನವಾಗುತ್ತದೆ. ಎಲ್ಲಿಯವರೆಗೆ ಅಜ್ಞಾನವಿರುತ್ತದೋ ಅಲ್ಲಿಯವರೆಗೆ ಮನಸ್ಸಿರುತ್ತದೆ ಮತ್ತು ಆತ್ಮನು ಮನಸ್ಸಿನೊಡನೆ ತಾದಾತ್ಮ್ಯ ಹೊಂದುವುದರಿಂದ ತಾನು ಜೀವ ಎಂದು ಭ್ರಮಿಸುತ್ತಾನೆ. ಹಿಂದೆಯೇ ವಿವರಿಸಿದಂತೆ ಧ್ಯಾನದಲ್ಲಿ ಮನಸ್ಸು ತನ್ನ ವಾಸನೆಗಳನ್ನೆಲ್ಲ ಕಳೆದುಕೊಂಡು ಶುದ್ಧವಾದಾಗ ಜೀವವು ತಾನು ಆತ್ಮನಲ್ಲದೆ ಬೇರೆಯಲ್ಲ ಎಂದು ಪುನರ್ದರ್ಶನ ಪಡೆಯುತ್ತದೆ. ಧ್ಯಾನಿಯು ಹೀಗೆ ಆತ್ಮನನ್ನು ಕಂಡುಕೊಳ್ಳುತ್ತಾನೆ ಎಂಬುದನ್ನು ಇಲ್ಲಿ ಬ್ರಹ್ಮಭೂತವಾದ ಮತ್ತು ಅಕಲ್ಮಷವಾದ ಆನಂದವನ್ನ ಗಳಿಸ್ತಾನೆ ಅಂಥೇಳಿ ಕೃಷ್ಣ ಇಲ್ಲಿ ವಿವರಿಸಿದ್ದಾನೆ. ಯಾವ ಯೋಗಿ ಪ್ರಶಾಂತ ಚಿತ್ತನಾಗಿರುವನೋ ಅಂತಂದ್ರೆ ಮನಸ್ಸನ್ನ ಸ್ಥಿರ ಮಾಡಿಕೊಂಡಿರುವನೋ ಅಲ್ಲಿ ಯಾವ ವಿಧವಾದ ಉದ್ವಿಗ್ನತೆಗೂ ಕೂಡ ಅವಕಾಶವಿರೋದಿಲ್ಲ. ಅಲ್ಲಿ ರಜೋಗುಣವಿಲ್ಲ, ಮನಸ್ಸಿನ ಬಾಹ್ಯ ಪ್ರವೃತ್ತಿ ಇರೋದಿಲ್ಲ. ಅವನು ಕರ್ಮದ ಸುಂಟರಗಾಳಿಯಲ್ಲಿ ಸಿಕ್ಕಿಕೊಂಡಿರುವುದಿಲ್ಲ. ರಜೋಗುಣವಿದ್ದರೆ ಅವನನ್ನ ಯಾವಾಗಲೂ ತಿವಿತಾ ಇರುವಂಥದ್ದು ಏನಾದರೂ ಮಾಡೋದಕ್ಕೇನೆ. ಯಾವಾಗ ಅದು ನಾಶವಾಗಿದೆಯೋ ಅವನು ಸೌಮ್ಯವಾಗಿರ್ತಾನೆ. ಅವನ ಮನಸ್ಸಿನಲ್ಲಿ ಯಾವ ಕಲ್ಮಶವೂ ಕೂಡ ಇಲ್ಲ, ಯಾವ ಅಸೂಯೆಯಾಗಲಿ ಅಥವಾ ಆಸೆಗಳಾಗಲಿ ಇಲ್ಲ. ಇವುಗಳೆಲ್ಲ ಮನಸ್ಸನ್ನು ಮುತ್ತಿರುವಂತಹ ಒಂದು ಕಿಲುಬು.
ಯೋಗಿ ಇವುಗಳ ಕೊಳೆಯಿಂದ ಪಾರಾಗ್ತಾನೆ. ಪರಿಶುದ್ಧ ಮಾಡಿದ ಚಿನ್ನದಲ್ಲಿ ಬೆರಕೆ ಯಾವುದು ಹೇಗೆ ಇಲ್ಲವೋ ಅದರಂತೆಯೇ ಯೋಗಿಯ ಒಂದು ಕಿಲ್ಬಿಷರಹಿತ ಮನಸ್ಸು. ಅವನ ಮನಸ್ಸು ಬ್ರಹ್ಮಭಾವವನ್ನೇ ಹೊಂದುತ್ತೆ. ಇದ್ದಿಲನ್ನು ಬೆಂಕಿಗೆ ಹಾಕಿದರೆ ಅದೂ ಕೂಡ ಬೆಂಕಿಯೇ ಆಗುತ್ತದೆ. ಅದರಂತೆಯೇ ಪರಮಾತ್ಮನ ಧ್ಯಾನಿಸುತ್ತಿರುವಂತಹ ಯೋಗಿಯ ಮನಸ್ಸು. ಅವನ ಬಳಿಗೆ ಶ್ರೇಷ್ಠವಾದ ಸುಖ ತಾನಾಗಿಯೇ ಬರುತ್ತೆ. ಇವನು ಸುಖವನ್ನು ಹುಡುಕಿಕೊಂಡು ಹೋಗುವುದಿಲ್ಲ ಅಥವಾ ಹೋಗಬೇಕಾಗಿಯೂ ಇಲ್ಲ. ಸುಖವೇ ಇವನನ್ನ ಹುಡುಕಿಕೊಂಡು ಬರುತ್ತೆ. ನಾವು ಮನಸ್ಸನ್ನ ಅಣಿ ಮಾಡಿಕೊಂಡ್ರೆ ಆ ಸುಖ ಆಗಲೇ ಎಲ್ಲ ಜೀವರಾಶಿಗಳಲ್ಲೂ ಹರಿತಾ ಇರುವಂಥದ್ದು ನಮಗೆ ಗೊತ್ತಾಗುತ್ತೆ. ನದಿ ಮುಖದಲ್ಲಿ ಮೇಲೆ ಮುತ್ತಿರುವ ಮರಳನ್ನ ತೆಗೆದ್ರೆ ಹೇಗೆ ಕೆಳಗಿನಿಂದ ತಿಳಿ ನೀರು ಹಳ್ಳದಲ್ಲಿ ಬಂದು ಸಂಗ್ರಹಿಸುವುದೋ ಹಾಗೆ ಪರಮ ಸುಖ ಯೋಗಿಯ ಮನಸ್ಸನ್ನ ಪ್ರವೇಶಿಸುತ್ತೆ. ಪರಮ ಸುಖವೆಂಬ ಪರಮಾತ್ಮನ ಆನಂದ ಸಾಗರದಿಂದ ಪ್ರತಿಯೊಂದು ಜೀವರಾಶಿಗೂ ಒಂದು ನಾಲೆ ಇದೆ. ಈ ನಾಲೆಗಳಲ್ಲಿ ಅಡಚಣೆಗಳಿವೆ. ಅದಕ್ಕಾಗಿಯೇ ಆ ನಾಲೆಯಲ್ಲಿ ನೀರು ಬರ್ತಾ ಇಲ್ಲ. ಯಾವಾಗ ನಾವು ಅಡಚಣೆಗಳನ್ನ ತೆರಿತೇವೆಯೋ ಆಗ ನೀರು ಪ್ರತಿಯೊಂದು ಜೀವಿಯ ಕ್ಷೇತ್ರಕ್ಕೂ ನುಗ್ಗಿ ಬರುತ್ತೆ. ಬಾಹ್ಯ ಪ್ರಪಂಚದಲ್ಲಿ ಸುಖವನ್ನ ಹುಡುಕಿಕೊಂಡು ಹೋಗುವವನಿಗೆ ದುಃಖ ಮಿಶ್ರ ಸುಖ, ಅದು ಕ್ಷಣಿಕವಾಗಿರುವುದು ಸಿಕ್ಕುತ್ತೆ. ಆದರೆ ಯೋಗಿ ಹೊರಗೆ ಹೋಗೋದಿಲ್ಲ. ಇಂದ್ರಿಯ ಮತ್ತು ಮನಸ್ಸನ್ನು ನಿಗ್ರಹಿಸಿ ಭಗವಂತನ ಕಡೆ ಮನಸ್ಸು ತಿರುಗಿಸ್ತಾನೆ. ಆಗ ಶ್ರೇಷ್ಠ ಸುಖ ಇವನ ಬಳಿಗೆ ಹರಿದು ಬರುತ್ತೆ. ಆ ಸುಖಕ್ಕೆ ದುಃಖ ಮಿಶ್ರವಿಲ್ಲ. ಅದು ಕ್ಷಣಿಕವೂ ಅಲ್ಲ, ಶಾಶ್ವತವಾದ ಪರಮಾತ್ಮಾನಂದ ಅದು. ಹಾಗಾಗಿ ಅಂಥ ಪರಮಾತ್ಮನ ಶಾಶ್ವತವಾದ ಆನಂದವನ್ನ ಪಡಿಬೇಕು ಅಂತಂದ್ರೆ ನಾವು ಪ್ರಶಾಂತ ಚಿತ್ತರಾಗಿರ್ಬೇಕು. ಅಂದ್ರೆ ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ, ಅಂದ್ರೆ ಪ್ರಶಾಂತ ಚಿತ್ತನೂ ಆಗಿ ರಜೋಗುಣವನ್ನ ನಾವು ತ್ಯಜಿಸಿ ಮನಸ್ಸನ್ನ ಕಶ್ಮಲ ರಹಿತನಾಗಿ, ಅಂದ್ರೆ ಮನಸ್ಸಲ್ಲಿ ಬೇಡದೇ ಇರುವಂತಹ ದುಷ್ಟ ಆಲೋಚನೆಗಳನ್ನ, ಕೆಟ್ಟ ಆಲೋಚನೆಗಳನ್ನ, ನಕಾರಾತ್ಮಕ ಭಾವನೆಗಳನ್ನೆಲ್ಲ ತ್ಯಜಿಸಿ ಬ್ರಹ್ಮಭಾವವನ್ನು ಹೊಂದಿ ಆಗ ನಾವು ಯೋಗಿ ಅಂತ ಹೇಳಿ ಅನ್ನಿಸ್ಕೊಂಡು ಉತ್ತಮ ಸುಖ ಅನ್ನುವಂಥದ್ದು ತಾನಾಗಿಯೇ ಬಂದು ಸೇರುತ್ತೆ ಅನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಂಥ ಅದ್ಭುತವಾದ ಮಾತು ನೋಡಿ. ಸುಖ, ಖುಷಿ, ಸಂತೋಷ ಅನ್ನುವಂಥದ್ದನ್ನು ನಾವು ಹುಡುಕೊಂಡು ಹೋಗ್ತೀವಿ. ಆದರೆ ನೀನು ಅದನ್ನು ಯಾವುದನ್ನು ಹುಡುಕಿಕೊಂಡು ಎಲ್ಲೋ ಅಲೆದಾಡೋ ಅಂಥ ಪ್ರಸಂಗವೇ ಇಲ್ಲ. ನೀನು ನಿನ್ನ ಪಾಡಿಗೆ ಪ್ರಶಾಂತ ಚಿತ್ತನಾಗಿರು. ನೀನು ನಿನ್ನ ಪಾಡಿಗೆ ರಜೋಗುಣವನ್ನು ತ್ಯಜಿಸು. ಅಂದರೆ ರಜೋಗುಣ ರಾಜಸಿಕ, ನನಗೆಲ್ಲ ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ನನ್ನ ಪಾಲಿಗಿರಬೇಕು ಅನ್ನುವಂಥ ಒಂದು ರಜೋಗುಣ. ಮತ್ತು ಕಶ್ಮಲ ರಹಿತ, ಯಾವುದೇ ದುಷ್ಟಾಲೋಚನೆಗಳನ್ನು ಇಲ್ಲದ ಹಾಗೆ ಮಾಡಿಕೊಂಡು ಸದಾಕಾಲ ಭಗವಂತನನ್ನೇ ಧ್ಯಾನಿಸಿಕೊಂಡು ಬ್ರಹ್ಮಭಾವವನ್ನೇ ಪಡೆದಿದ್ದೇ ಆದಲ್ಲಿ ನಿನಗೆ ಖಂಡಿತವಾಗಿಯೂ ಎಲ್ಲ ಸುಖಗಳು ನಿನ್ನನ್ನು ಹುಡುಕಿಕೊಂಡು ಬರುತ್ತೆ. ಎಲ್ಲ ಸುಖಗಳು ನಿನ್ನನ್ನೇ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಿ ಕೃಷ್ಣ ಇಲ್ಲಿ ಅದ್ಭುತವಾಗಿ ತಿಳಿಸ್ತಾ ಇದ್ದಾನೆ. ಹೀಗೆ ಸುಖವನ್ನು ನಾವು ಎಲ್ಲಿಯೂ ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಆದರೆ ಸುಖ ತಾನಾಗಿಯೇ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಿದ್ದಾನೆ. ಅದಕ್ಕೊಂದು ಅದ್ಭುತವಾದ ಮುದ್ದುರಾಮನ ಪದ್ಯ ಇದೆ ನೋಡಿ. ಈ ಬಾಳಿನುದ್ದೇಶ ಆನಂದರಸ ಪ್ರಾಪ್ತಿ, ಈ ಬಾಳಿನುದ್ದೇಶ ಆನಂದರಸ ಪ್ರಾಪ್ತಿ, ಕಾಲ ಸವೆಸುವೆ ಏಕೆ ಗೊಣಗುವಿಕೆಯಲ್ಲಿ, ಕಾಲ ಸವೆಸುವೆ ಏಕೆ ಗೊಣಗುವಿಕೆಯಲ್ಲಿ, ಇದೆದವನ ಇದೆ ತೇರು ಎಸೆಮೆಲ್ಲ ಇರು ನಗುತ, ತೇರು ಸಾಗಲಿ ಮುಂದೆ ಮುದ್ದು ರಾಮ, ತೇರು ಸಾಗಲಿ ಮುಂದೆ ಮುದ್ದು ರಾಮ. ನಮ್ಮ ಈ ಬಾಳಿನ ಉದ್ದೇಶನೇ ಆನಂದವನ್ನ ಪಡಿಬೇಕು ಅಂತ ಹೇಳಿ. ಆದ್ರೆ ನಾವು ಸುಮ್ಮನೆ ಕಾಲವನ್ನ ಗೊಣಗುವಿಕೆಯಲ್ಲಿಯೇ ಸವಸ್ಬಿಡ್ತೀವಿ. ಕಿತ್ತಾಡ್ಕೊಂಡು, ಜಗಳ ಮಾಡಿಕೊಂಡು, ಗೊಣಗಿಕೊಂಡು, ಹುಡುಕಿಕೊಂಡು ಅದನ್ನೆಲ್ಲ ಬಿಟ್ಟು ದವನವೂ ಇದೆ, ತೇರೂ ಇದೆ. ಎಲ್ಲ ಕಷ್ಟ ನಷ್ಟ ಸಂಕಷ್ಟಗಳನ್ನೆಲ್ಲ ಮೆಲ್ಲಗೆ ಎಸೆದು ನಗ್ನಗ್ತಾ ಇದ್ದು ನಮ್ಮ ಜೀವನದ ತೇರು
ಸದಾಕಾಲ ಹಸನ್ಮುಖವಾಗಿಯೇ ಸಾಗಲಿ ಅಂತ ಹೇಳಿ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ತೇರು ಸಾಗಲಿ ಮುಂದೆ ಮುದ್ದುರಾಮ ಎನ್ನುವ ಮಾತಿನ ಮೂಲಕ. ಹಾಗಾಗಿ ಅತ್ತ ಕಡೆ ನಮ್ಮ ಚಿತ್ತ ಸದಾ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.